ಆಪ್ಕಿ ಅದಾಲತ್ನಲ್ಲಿ ಜಾವೇದ್ ಅಖ್ತರ್ ಮೇಲೆ ಇರುವ ಆರೋಪ. ಇವರು ಯಾರ ಜೊತೆನೂ ಹೊಂದ್ಕೊಂಡು ಹೋಗಲ್ಲ. ಜಾವೇದ್ ಸಾಬ್, ನಿಮ್ಮ ಸಿನಿಮಾದ ಕ್ಯಾರೆಕ್ಟರ್ ಏನಿದೆ ಜೆನ್ಜೀರ್ನ ಆಂಗ್ರಿ ಯಂಗ್ ಮ್ಯಾನ್, ಈ ಮಾತು ನಿಜನಾ? ಏನಂದ್ರೆ ನಿಜವಾಗ್ಲೂ ನೀವು ಖುದ್ದು ಆಂಗ್ರಿ ಯಂಗ್ ಮ್ಯಾನ್ ಅಂತೆ. ಬಹುಶಃ ಯಾವಾಗ್ಲೂ ಇದ್ದೆ ಅನ್ಸುತ್ತೆ. ನಾನು ನಿಮ್ಮ ಬಾಲ್ಯದ ವಿಷಯನ ನೆನಪು ಮಾಡೋದಾದ್ರೆ, ನೀವು ಸಂಪೂರ್ಣ ಬಂಡಾಯ ಎದ್ದಿದ್ರಂತೆ ನಿಮ್ಮ ಮನೆಯವ್ರ ಮೇಲೆ. ನಿಮ್ಮನ್ನ ಮನೆಯಲ್ಲಿ ಬಂಡಾಯಗಾರ ಮತ್ತೆ ಶೈತಾನ್ ಅಂತ ಕರೀತಿದ್ರಂತೆ. ನೋಡಿ, ಸ್ವಲ್ಪ ಮಟ್ಟಿಗೆ ಬಂಡಾಯಗಾರ ಆಗೋದು ತುಂಬಾ ಮುಖ್ಯ ಅನ್ಸುತ್ತೆ. ಈ ಪರ್ಷಿಯನ್ನಲ್ಲಿ ಒಬ್ಬ ತುಂಬಾ ಹೆಸರಾಂತ ಕವಿ ಇದ್ದ, ಸಾಡಿ ಅಂತ. ಆತ ಒಂದು ಲೈನ್ ಬರ್ದಿದ್ದಾನೆ, ಹರ್ಕತ್ ಕೆ ಶುದ್ ಸಾಹಬ್ ನಜರ್ ದೀನೆ ಬುಜುರ್ಗಾ ಖುಷ್ ನ ಕರ್ದ್. ಅಂದ್ರೆ ಯಾವ ವ್ಯಕ್ತಿ ತನ್ನದೇ ಆದ ದೃಷ್ಟಿಕೋನವನ್ನ ಹೊಂದಿರ್ತಾನೋ ಅವನು ತನ್ನ ಹಿರಿಯರ ಬಿಲೀಫ್ಗಳನ್ನ ಸ್ವಲ್ಪ ಮಟ್ಟಿಗೆ ಅಸಮಾಧಾನಗೊಳಿಸ್ತಾನೆ. ಮತ್ತೆ ಈ ಲೈನನ್ನ ನನ್ನ ಆಟೋಗ್ರಾಫ್ ಬುಕ್ನಲ್ಲಿ ಬೇರೆ ಯಾರೂ ಅಲ್ಲ, ಸ್ವತಃ ನನ್ನ ತಂದೆನೇ ಬರ್ದಿದ್ರು. ಅವ್ರಿಗೆ ಚೆನ್ನಾಗಿ ಗೊತ್ತಿತ್ತು ಅನ್ಸುತ್ತೆ, ಏನಂದ್ರೆ ಬಂಡಾಯಗಾರ ಆಗಿರೋ ಮಗ ಯಾವಾಗ್ಲೂ ಕೋಪದಲ್ಲಿರ್ತಾನೆ ಅಂತ. ಸ್ವಲ್ಪ ಆದ್ರೂ ಬಂಡಾಯನ ಪ್ರತಿ ಜನರೇಷನ್ ಅವರು ಮಾಡ್ಲೇಬೇಕು. ಒಂದ್ ವೇಳೆ ನಾವು ಅದನ್ನೇ ಮಾಡಿದ್ರೆ, ನಮ್ಮ ಹಿಂದಿನ ಪೀಳಿಗೆಯವ್ರಿಗೆ ಏನ್ ಮಾಡಿದ್ರು ಅದನ್ನೇ ನಂಬ್ಕೊಂಡಿದ್ರೆ ಜೀವನ ಮುಂದಕ್ಕೆ ಹೇಗ್ಸಾಗತ್ತೆ? ಅಷ್ಟೊಂದು ಬಂಡಾಯ ಆಯ್ತಾ? ನಿಮ್ಮ ಮದುವೆ ಆದ್ರೂ ಸ್ವಂತ ತಂದೆಯನ್ನ ಕರೀದೇ ಇರೋಷ್ಟು? ತಂದೆಯವ್ರು ಎಲ್ಲಿ ಕರೆದಿದ್ರು? ತಂದೆಯವ್ರು ನನ್ನ ಕರೆದೇ ಇರ್ಲಿಲ್ವಲ್ಲ. ನಿಮ್ಮ ಜೀವನದಲ್ಲಿ ಈ ಕೋಪದ ಬಣ್ಣ ಏನಿತ್ತಲ್ಲ, ಅದನ್ನ ನೀವು ಸಿನಿಮಾದಲ್ಲಿ ಪ್ರತಿಯೊಂದು ಕ್ಯಾರೆಕ್ಟರ್ನಲ್ಲೂ ತುಂಬಿಸಿಟ್ರಿ. ನೋಡಿ, ನೀವು ಯಾವ ಕ್ಯಾರೆಕ್ಟರ್ ಬಗ್ಗೆ ಹೇಳ್ತಾ ಇದ್ದೀರೋ ಇದು ಕೇವಲ ನಾನೊಬ್ನೇ ಬರ್ದಿದ್ದಲ್ಲ, ಇಬ್ರು ಬರ್ದಿದ್ದು, ಸಲೀಂ ಸಾಬ್ ಮತ್ತೆ ನಾನು. ನಾನು ಹೇಳೋದೇನಂದ್ರೆ, ಸಲೀಂ ಸಾಬ್ ಅವ್ರದ್ದು ಜಾಸ್ತಿ, ನಂದು ಕಡಿಮೆ. ನಾನು ಅವ್ರನ್ನ ಸಲೀಂ ಜಾವೇದ್ ಜೋಡಿಯಲ್ಲಿ ಅವ್ರನ್ನ ದೊಡ್ಡ ಕಾಂಟ್ರಿಬ್ಯೂಟರ್ ಅಂತಾನೆ ಹೇಳ್ತೀನಿ, ಮತ್ತೆ ನಂದು ಕಡಿಮೆ ಅಂತ. ಒಂದಂತೂ ನಿಜ, ನಮ್ಮಿಬ್ರಲ್ಲೂ ಬಹುಶಃ ಆ ಸಮಾಜದಲ್ಲಿ ಆ ಸಮಯದಲ್ಲಿ ಆವೇಶ ಏನಿತ್ತು, ಕೋಪ ಏನಿತ್ತು, ನಾವು ಅದೇ ಸಮಾಜದ ಭಾಗ ಆಗಿದ್ವಿ. ಬಹುಶಃ ನಮ್ಮೊಳಗೂ ಇತ್ತೋ ಏನೋ. ಯಾವ ಸಲೀಂ ಸಾಬ್ ಜೊತೆ ಸೇರಿ ನೀವು ಕ್ಯಾರೆಕ್ಟರ್ ಬರ್ದಿದ್ರಿ ಮತ್ತೆ ಯಶಸ್ ಸಿಕ್ತು, ನಿಮಗೆ ಅವಕಾಶ ಸಿಕ್ತಿದ್ದಾಗೆ ನೀವು ಅವ್ರನ್ನ ಇಲ್ಲ, ತೆಗೆದುಹಾಕಿಲ್ಲ. ಅವಕಾಶ ಸಿಕ್ತು ಅನ್ನೋ ವಿಷಯ ಅಲ್ಲ. ಮತ್ತೆ ಅವ್ರನ್ನ ತೆಗೆದುಹಾಕ್ಲಿಲ್ಲ. ಅವರು ನನಗೋಸ್ಕರ ಕೆಲಸ ಮಾಡ್ತಾ ಇರಲಿಲ್ಲ, ಅದು ಪಾರ್ಟ್ನರ್ಶಿಪ್ ಆಗಿತ್ತು. ಕಾಲಕ್ಕೆ ತಕ್ಕಂತೆ ಒಬ್ಬೊಬ್ರು ಔಟ್ಗ್ರೋ ಆಗ್ತಾರೆ, ಅಂದ್ರೆ ಬೇರೆ ಬೇರೆ ವ್ಯಕ್ತಿಗಳ ಹಾಗಾಗ್ತಾರೆ. ಒಳ್ಳೆಯವರು ಕೆಟ್ಟವರು ಅಂತಲ್ಲ, ಡಿಫ್ರೆಂಟ್ ಆಗಾಗ್ತಾರೆ. ಮತ್ತೆ ನಮಗೂ ಒಂದ್ ಸಮಯ ಬಂತು, ಏನಂದ್ರೆ ನಮ್ಗನಿಸ್ತು ಬಹುಶಃ ಇನ್ಮುಂದೆ ಜೊತೆ ಕೆಲಸ ಮಾಡಿದ್ರೆ ನಾವು ಆ ರೀತಿ ಕೆಲಸ ಮಾಡೋದಕ್ಕಾಗಲ್ಲ, ಅಂದ್ರೆ ಹಿಂದೆ ಮಾಡ್ತಿದ್ವಲ್ಲ ಹಾಗೆ ಅಂತ. ಕೆಟ್ಟದಾಗ ಕೆಲಸ ಮಾಡೋ ಬದಲು ಬೇರೆ ಆಗ್ಬೋದಲ್ಲ ಅಂತ ಅನಿಸ್ತು. ಆ ಸಮಯದಲ್ಲಿ ಪದೇ ಪದೇ ಮೀಡಿಯಾದಲ್ಲಿ ಹೀಗ್ ಬರೀತಾ ಇದ್ರು, ಪಬ್ಲಿಕ್ ರಿಲೇಷನ್ ಕೆಲ್ಸನ ಸಲೀಂ ಸಾಬ್ ಮಾಡ್ತಾರೆ ಮತ್ತೆ ಬರೆಯೋ ಕೆಲ್ಸನ ಜಾವೇದ್ ಸಾಬ್ ಮಾಡ್ತಾರೆ ಸಂಪೂರ್ಣ ಅಂತ. ತಪ್ಪು. ಪಬ್ಲಿಕ್ ರಿಲೇಷನ್ಸ್ಗೋಸ್ಕರ ಈಗ ಒಬ್ಬ ರೈಟರ್ ಜೊತೆ ನಾನು 50-50 ಪಾರ್ಟ್ನರ್ಶಿಪ್ ಮಾಡ್ಕೋತೀನಾ? ಅವ್ರ ಹೆಸರನ್ನ ನನ್ನ ಹೆಸರಿಗಿಂತ ಮೊದಲು ಬರೋಕೆ ಬಿಡ್ತೀನಾ? ಸಲೀಂ ಸಾಬ್ ಅವರು ಸ್ಕ್ರೀನ್ ಪ್ಲೇನಲ್ಲಿ ಒಂದು ಹೊಸ ಸೆನ್ಸಿಬಿಲಿಟಿ ತಂದ್ರು. ಅದು ಹೇಗೆ ಅಂದ್ರೆ, ಇವತ್ತಿಗೂ ಸ್ಕ್ರೀನ್ ಪ್ಲೇ ಏನಿದೆ ಹಿಂದೂಸ್ತಾನಿ ಸಿನಿಮಾಗಳದ್ದು, ಅದರಲ್ಲಿ ಅವರ ದೊಡ್ಡ ಕಾಂಟ್ರಿಬ್ಯೂಷನ್ ಇದೆ. ನೀವ್ ಹೇಳಿದ್ರಿ ಔಟ್ ಗ್ರೋ ಆಗ್ಬಿಟ್ರಿ ಅಂತ, ಇಬ್ರು ಬೇರೆ ಬೇರೆ ದಾರಿ ಆರಿಸ್ಕೊಂಡ್ರಿ ಅಂತ. ಕಾರಣ ಏನಿತ್ತು? ಅಂತ ಯಾವುದೇ ಕಾರಣ ಇರಲಿಲ್ಲ. ನಮ್ಮ ನಡುವೆ ಜಗಳ ಆಗಿರಲಿಲ್ಲ, ಅಥವಾ ಹಣಕಾಸಿನ ವಿಷಯ, ಇಲ್ಲ ಮನಸ್ತಾಪ. ಆ ರೀತಿ ನಮ್ಮ ನಡುವೆ ಯಾವತ್ತೂ ಬಂದೇ ಇರಲಿಲ್ಲ. ಆದ್ರೆ ಸ್ವಲ್ಪ ಅಪರಿಚಿತರ ಹಾಗೆ ಯೋಚನೆ ಮಾಡ್ತಾ ಇದೀವಿ ಅಂತ ಅನಿಸ್ತು, ಬೇರೆ ತರ ಯೋಚನೆ ಮಾಡ್ತಾ ಇದೀವಿ ಅಂತ ಅನಿಸ್ತು. ಇನ್ನು ಮುಂದೆ ಯಾವಾಗ್ಲಾದ್ರೂ ಈ ಜೋಡಿ ಮತ್ತೆ ಒಂದಾಗಿ ಅಖಾಡಕ್ಕೆ ಇಳಿಯುವಂತ ಸಾಧ್ಯತೆಗಳು ಇದೆಯಾ? ನೋಡಿ, ಈಗ ಇದ್ರ ಬಗ್ಗೆ ನಾನು ಇಲ್ಲಿ ಕೂತಿದ್ದೀನಿ, ನನಗೆ ಯಾವುದೇ ಸಾಧ್ಯತೆಗಳು ಕಾಣಿಸ್ತಿಲ್ಲ. ಆದ್ರೆ ಜೀವನ ತುಂಬಾ ವಿಚಿತ್ರವಾದದ್ದಲ್ವಾ, ಯಾವಾಗ ಏನ್ ಬೇಕಾದ್ರೂ ಆಗ್ಬೋದು. ಸರ್, ಮೊದಲಿನ ಹಾಗೆ ನೀವೇನು ಸಲೀಂ ಸಾಬ್ ಜೊತೆ ಜೋಡಿ ಆಗಿದ್ರು, ಹಾಗೆ ಭವಿಷ್ಯದಲ್ಲೂ ಕೂಡ ನೀವು ಇದೇ ರೀತಿ ಯಾರ ಜೊತೆ ಆದರೂ ಜೋಡಿ ಆಗ್ತೀರಾ? ಈಗಂತೂ ಆ ಥರ ಯಾವ ಉದ್ದೇಶನೂ ಇಲ್ಲ. ಆದ್ರೆ ಭವಿಷ್ಯದ ಬಗ್ಗೆ ಎಲ್ಲ ಮೊದಲೇ ಗೊತ್ತಾಗ್ಬಿಟ್ರೆ ಅದನ್ನ ಭವಿಷ್ಯ ಅಂತ ಹೇಳಲ್ಲ ಅಲ್ವಾ? ಅಲ್ಲ, ಇವ್ರು ನಿಮ್ ಜೊತೆ ಕೆಲಸ ಮಾಡ್ಬೋದು ಅಂತ ನಿಮಗೇನಾದ್ರೂ ಅನ್ಸಿದ್ರೆ ಅವಾಗ? ನನಗೆ ಫೋನ್ ಮಾಡಿ ಮನೀಶ್ ಅವರೇ. ಅಥವಾ ನಿಮ್ಗೆ ಅನ್ನಿಸ್ತಾ ಇದೆಯಾ ಈಗ ಒಂಟಿಯಾಗಿ ಕೆಲಸ ನಡೀತಾ ಇದೆ ಅಂತ? ಹಾ, ಈಗ ಅಭ್ಯಾಸ ಆಗ್ಬಿಟ್ಟಿದೆ. ನಾನೊಂದ್ ಕಡೆ ಓದಿದ್ದೆ, ಶಬಾನಾಜಿ ಬರ್ದಿದ್ರು, ಏನಂದ್ರೆ ನಿಮ್ಮ ಕೊಠಡಿ ಏನಿದೆ ಮನೆಯಲ್ಲಿ ಅದು ಪೂರ್ತಿ ಅಸ್ತವ್ಯಸ್ತವಾಗಿರುತ್ತಂತೆ, ಕಾಗದಗಳೆಲ್ಲ ಚಲ್ಲಾಪಿಲ್ಲಿ ಆಗಿರುತ್ತಂತೆ, ಮತ್ತೆ ಆ ಕಾಗದಗಳನ್ನ ಎತ್ಕೊಳ್ಳೋದಿಕ್ಕೂ ಇದು ಬಿಡೋದಿಲ್ಲ. ಇದು ಅವ್ರಿಗೆ ಅಸ್ತವ್ಯಸ್ತ ಅನ್ಸುತ್ತೆ. ನನಗೆ ಗೊತ್ತಿರುತ್ತೆ ಯಾವ ವಸ್ತು ಎಲ್ಲಿರುತ್ತೆ ಅಂತ. ಯಾವಾಗ ಅವ್ರು ಅದನ್ನ ಸ್ವಚ್ಛ ಮಾಡ್ತಾರೋ ಆಮೇಲೆ ನನಗೇನು ಸಿಗಲ್ಲ. ಈ ರೀತಿ ಆಗುತ್ತಾ? ಅವರು ಸ್ವಚ್ಛ ಮಾಡುವಾಗ ಒಂದೆರಡು ಹಾಡುಗಳು ಇಲ್ಲಿ ಅಲ್ಲಿ ಆಗೋದು? ಹಾ, ಆ ರೀತಿ ಆಗಿದೆ. ಮತ್ತೆ ಆಮೇಲೆ ಹುಡುಕ್ತಾ 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 ಒಂದೆರಡು ಸಲ ನನಗೆ ಕಸದ ಬುಟ್ಟಿಲ್ ಸಿಕ್ಕಿದೆ. ಏನಾದ್ರೂ ಜಗಳ ಆಗಿತ್ತಾ ಈ ವಿಷಯದ ಬಗ್ಗೆ? ಅದರಿಂದ ಏನೂ ಪ್ರಯೋಜನ ಇಲ್ಲ, ನಾನೇ ಶಸ್ತ್ರಾಸ್ತ್ರ ತ್ಯಜಿಸ್ಬಿಡ್ತೀನಿ. ಅಂದ್ರೆ ಒಂದೆರಡು ತಿಂಗಳಿಗೆ ಒಂದ್ಸಲ ಇಂಥ ಬಿರುಗಾಳಿ ನನ್ನ ರೂಮ್ಗೆ ಬರುತ್ತೆ ಅಂತ.